ನಮಸ್ಕಾರ. ಸೊ ಇಷ್ಟೊತ್ತು ಅನುಭಾಯ್ ಅವರು ಭಾಳ ಚೆನ್ನಾಗಿ ನಮಗೆ ಹೇಳ್ಬಿಟ್ಟಿದ್ದಾರೆ ಹೇಗೆ ಮಾಡೋದು. ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬಿಟ್ಟು, ನಾನು ಮೇಷರಾಗಿದ್ದೆ. ಅಲ್ಲಿ ಒಂದಾಗ್ತಾ ಇದೆ, ಹುಡುಗರೆಲ್ಲ ಚಕ್ಕರ್ ಹೊಡೆದ್ರೆ ಬಯಸ್ಕೊಳ್ಳೋರು ಯಾರು ಗೊತ್ತಾ? ಚಕ್ಕರ್ ಹೊಡೆದವ್ರು ಸಿನಿಮಾ ನೋಡ್ತಾ ಇರ್ತಾರೆ, ಕ್ಲಾಸಿಗೆ ಬಂದವ್ರು ಬಯಸ್ಕೊತಾರೆ. ಯಾಕೆಂದರೆ ಇವತ್ತು ನೀವು ಬಂದಿರೋದು ನೋಡಿದ್ರೆ ಆಸಕ್ತರು ಬಂದಿದ್ದೀರ, ಆಸಕ್ತಿ ಇದ್ದವ್ರು ಬಂದೇ ಇಲ್ಲ. ಎಷ್ಟೋ ಪ್ರಯತ್ನಗಳು ಮಾಡಿದ್ದೀರ, ನೀವು ಹೇಳ್ದಂಗೆ ನಮ್ದು ಎಷ್ಟೋ ಪ್ರಯತ್ನ ಸಕ್ಸಸ್ ಆಗಿಲ್ಲ, ಕೆಲವೊಂದು ಕೈ ಬಿಟ್ಟಿರ್ಬೋದು. ನಾವು ಒಂದು ತಿಳ್ಕೊಳ್ಳೋಣ, ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಯಾರು ಒಬ್ಬರನ್ನು ಗೆಲ್ಲಕ್ಕಾಗಲ್ಲ. ಇಟ್ಸ್ ನಾಟ್ ಎ ಕಾಂಪಿಟೇಷನ್. ಐ ಕಾಂಟ್ ಬಿ ನಂಬರ್ 1. ಗುಕೇಶ್ ಕೆನ್ ಬಿ ನಂಬರ್ 1 ಇನ್ ಚೆಸ್, ಬಟ್ ಇನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಕ್ಸಸ್ ಆಗಬೇಕು ಅಂದರೆ ಇಟ್ ಶುಡ್ ಬಿ 100%. ಎಲ್ಲರೂ ಸಾಲಿಡ್ ವೇಸ್ಟ್ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಮಾತ್ರ ಆಗೋದು. ಇವತ್ತೇನಾಗಿದೆ ಅಂದರೆ ನಮ್ಮಲ್ಲಿ ಇಂಡಿವಿಜುವಲ್ ಎಕ್ಸಲೆನ್ಸ್ ಇದೆ. ಅಯ್ಯೋ ನಾನು ಮಾಡ್ತೀನಿ, ನಾನೆಲ್ಲ ಬೇರೆ ಮಾಡಿ ಕೊಡ್ತೀನಿ, ಅವ್ನು ಮಿಕ್ಸ್ ಮಾಡ್ತಾನೆ ಅಂತ ಅವನ ಮೇಲೆ ಆಗ್ತೀನಿ. ನಾನು ವೇಸ್ಟ್ ಕಲೆಕ್ಟ್ ಮಾಡೋವನ್ನು ಮಾತಾಡಿಸ್ತಾ ಇರ್ತೀನಿ, ಏನಪ್ಪ ಎಷ್ಟು ಜನ ಬೇರೆ ಮಾಡ್ತಾರೆ ಸರ್, ನೀವು ಕೇಳಲೇಬೇಡಿ ಅಂತ. ಗೊತ್ತಾಯ್ತಾ? ಪರ್ಸೆಂಟೇಜ್ ಇಸ್ ಎಕ್ಸ್ಟ್ರೀಮ್ಲಿ ಲೋ. ನಾವು ಒಂದ್ಸತಿ ನಿರಾಶಾಭಾವ ಆದರೆ ಯಾಕೆ ಬೇರೆ ಮಾಡಬೇಕು ಅಂತಿದ್ದೀವಿ? ಅದು ಬೇಡ. ಗೆಲ್ಲಬೇಕು ಅಂದರೆ ಕಲೆಕ್ಟಿವ್ ಆಗಿ ಗೆಲ್ಲಬೇಕು. ಎಲ್ಲರೂ ಪ್ರಯತ್ನ ಮಾಡಿದ್ರೆ ಮಾತ್ರ ಕಲೆಕ್ಟಿವ್ ಆಗಿ ಗೆಲ್ಲೋದಕ್ಕೆ ಸಾಧ್ಯ ಇದೆ. ನಾವಿವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಭಾಳ ಮುಂದೆ ಹೋಗಿದ್ದೀವಿ ಅಂತ ಹೇಳಿದ್ವಿ ಒಂದು ಕಡೆ. ಇನ್ನೊಂದು ಕಡೆ ನಮ್ಮ ಸೈಂಟಿಫಿಕ್ ನಾಲೆಡ್ಜ್ ಎಷ್ಟು ಪೂರಾಗಿದೆ ಅಂತ ನಮ್ಗೆ ಕಸ ತೋರಿಸುತ್ತೆ. ನಿನ್ನೆ ತನಕ ನಮ್ಗೆ ರಿಸೋರ್ಸ್ ಆಗಿತ್ತು, ಇವತ್ತು ಒಂದು ಓವರ್ ನೈಟ್ ಅದು ಕಸ ಆಗುತ್ತೆ. ಅದ್ರ ಮೇಲೆ ನಮ್ಮ ಭಾವನೆಗಳೇ ಬೇರೆ ಆಗೋಗುತ್ತೆ, ನಮ್ಮ ವ್ಯವಸ್ಥೆನೇ ಬೇರೆ ಆಗಿರುತ್ತೆ. ನಿನ್ನೆ ಒಂದು ಮೀಟಿಂಗ್ ಇತ್ತು ಮೈಸೂರು ಕಾರ್ಪೊರೇಷನ್ ಗ್ರೀನ್ ಟ್ರಿಬ್ಯುನಲಿಂದ. ಸುಭಾಷ್ ಅಡಿ ಅಂತ ಅಂದ್ರೆ ಚೀಫ್ ಬಂದು ಮೈಸೂರು ಕೇಳೋಕ್ಕೆ, ಮೈಸೂರು ನಂಬರ್ 1 ಆಗಿತ್ತು, ತಿರ್ಗಾ ನಂಬರ್ 1 ಆಗೋಕ್ಕೆ ಏನು ಮಾಡಬೇಕು, ನಿಮ್ಮಿಂದ ಏನು ಸಜೆಷನ್ ಇದೆ? ಸಜೆಷನ್ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ನೀವು ಮಾಡಿರ್ತಾರೆ, ಅದು ಬೇಡ ಅಂತ ಹೋಗ್ಬಿಟ್ಟು ನೀವೇನು ಮಾಡೋಕ್ಕೆ ತಯಾರಿದ್ದೀರ, ನಾವು ಹೇಗೆ ಕೈ ಜೋಡಿಸ್ಬೋದು ಅಂತ. ಸೊ ಇವತ್ತು ಬೇಕಾಗಿರೋದಂದ್ರೆ ಇಬ್ಬರು ಕೈ ಜೋಡಿಸಿದ್ರೆ ಮಾತ್ರ. ನಾವೆಲ್ಲಿ ಎಸಿತೀವಿ, ಅವ್ನು ಕಲೆಕ್ಟ್ ಮಾಡ್ತಾನೆ. ಈಗ ನೀವೇ ನೋಡಿ, ಅವರಲ್ಲಿ ಎಲ್ಲರಿಂದ ಸಜೆಷನ್ ಬಂದಿದ್ದೇನು ಅಂದರೆ ಜನರಲ್ಲಿ ತಿಳುವಳಿಕೆ ಇಲ್ಲ, ಅವೇರ್ನೆಸ್ ಜಾಸ್ತಿ ಮಾಡಬೇಕು ಅಂತ. ನೀವೇನು ಹೇಳ್ತೀರಾ? ನಮ್ಮಲ್ಲಿ ಅವೇರ್ನೆಸ್ಗೆ ಕೊಡ್ತಾ ಇದೆಯಾ? ನಾನಿಲ್ಲಿ ರ್ಯಾಂಡಮ್ ಆಗಿ 10 ಜನ ಸೆಲೆಕ್ಟ್ ಮಾಡಿ ನಿಮ್ಗೊಂದು ಎಕ್ಸಾಮ್ ಕೊಡ್ತೀನಿ ಅಂತ ತಿಳ್ಕೊಳ್ಳಿ. ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿಂದ ಎಲ್ಲರೂ ರ್ಯಾಂಕ್ ಬರ್ತೀರ. ಸೊ ಇನ್ಫ್ಯಾಕ್ಟ್ ನಮ್ಮಲ್ಲಿರೋದು ಓವರ್ ಅವೇರ್ನೆಸ್ ಅಂತ, ನಮ್ಗೆ ಅವೇರ್ ಆಗ್ಬಿಟ್ಟಿದೆ, ಬಟ್ ಮುಂದೆ ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ. ಸೊ ಅವೇರ್ ಇಸ್ ಪೇಷಂಟ್ಲಿ ಪ್ರಾಕ್ಟೀಸ್. ನೀವು ಇಮ್ಯಾಜಿನ್ ಮಾಡಿ, ನಾವೆಲ್ಲರೂ ಒಂದು ವರ್ಷ ಇಲ್ಲಿ ನಮ್ಮದೇ ಆದಷ್ಟು ಕಾಂಪಿಟೇಷನ್ ಇದೆ. ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ನೀವೇನಾದ್ರು ವೆಟ್ ವೇಸ್ಟನ್ನ ಹ್ಯಾಂಡಲ್ ಮಾಡಿಬಿಟ್ರೆ ಮಿಕ್ಕಿದ್ದನ್ನು ವೇಸ್ಟನ್ನ ಹ್ಯಾಂಡಲ್ ಮಾಡೋದು ಇಸ್ ಈಸಿ. ಮತ್ತು ಅದಕ್ಕೆ ದೇರ್ ಇಸ್ ಎ ಎಕನಾಮಿಕ್ ಸಿಸ್ಟಮ್ ಇಟ್ಸೆಲ್ಫ್ ವರ್ಕಿಂಗ್, ಬಟ್ ಅದನ್ನು ನಿರ್ವಹಣೆ ಮಾಡಬೇಕು. ನಮ್ಮಲ್ಲಿ ಒಂದು ಅಭಿಪ್ರಾಯ ಬದಲಾಗಬೇಕು. ನಮ್ಮಲ್ಲಿ ಕಸ ಎಸೆಯೋದು ಅಂತ ಒಂದು ನಮ್ಮ ಭಾಷೆನೇ ಬಂದ್ಬಿಟ್ಟಿದೆ. ಕಸ ಯಾವತ್ತೂ ಎಸಿಬಾರ್ದು, ಕಸವನ್ನು ನಿರ್ವಹಣೆ ಮಾಡಬೇಕು. ಮತ್ತು ಕಸ ಎತ್ತೋರು ಅಂತ ಇನ್ನೊಂದಿದೆ, ಕಸ ಎತ್ತೋರು ಬಂದಿಲ್ಲ ಅಂತ. ಕಸ ಎತ್ತೋರು ಅಂತ ಯಾರೂ ಇಲ್ಲ, ನಿಮ್ಮ ಕಸವನ್ನು ನಿರ್ವಹಣೆ ಮಾಡಬೇಕು ಅಂತಿದ್ದಾರೆ. ಇವತ್ತು ನಮ್ಮ ದೇಶದ ಕಾನೂನು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಿಂತ ನಿರ್ದಿಷ್ಟವಾದ ಕಾನೂನು ಇದೆ. 2010 ಕಂಪ್ಲೈನ್ಸ್ ಆಗಿಲ್ಲ, 2016 ಎಲ್ಲ ರಿವೈಸ್ ಮಾಡಿ ಬಂದಿದೆ. ಬಟ್ ಫಾಲೋ ಮಾಡೋರು ಯಾರು, ಕೇಳೋರು ಯಾರು? ಸೊ ನಾವು ಫಾಲೋ ಮಾಡಬೇಕು. ನಾವೇ ಕೇಳಿದ್ರೆ ಮಾತ್ರ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗುತ್ತೆ. ಮತ್ತು ಇನ್ನೊಂದು ಗ್ಯಾಪ್ ಇದೆ, ನಾನು ಹೇಳ್ತೀನಿ ನಿಮಗೆ ಇಂಡಿವಿಜುವಲಿ ಮಾಡೋಕ್ಕಾಗಲ್ಲ ಅಂತ. ನಾವು ರೂಪಾನಗರದವರೆಲ್ಲ ಕ್ಲೀನ್ ಮಾಡಿದ್ರು ನಾವು ಯುದ್ಧ ಗೆಲ್ಲಕ್ಕಾಗಲ್ಲ. ತಕ್ಷಣ ಏನಾಗುತ್ತೆ ಹೇಳಿ? ಈಗ ನೀವೇ ನೋಡ್ತಾ ಇದ್ದೀರ, ಅಟ್ ಒನ್ ಟೈಮ್ ನಿಮಗೆ ವೆರಿ ಕ್ಲೀನ್, ಅಕ್ಕಪಕ್ಕದಿಂದ ಬಂದು ಬೀಳಕ್ಕೆ ಶುರುವಾಗುತ್ತೆ. ಯಾಕಂದರೆ ಇಟ್ ಇಸ್ ಅ ಲಾ ಆಫ್ ಫಿಸಿಕ್ಸ್. ನೀವೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿದ್ರೆ ಬೇರೆ ಕಡೆಯಿಂದ ಬರುತ್ತೆ. ಅವ್ರೇನು ತಿಳ್ಕೊತಾರೆ, ಸುತ್ತಮುತ್ತ ಹಬ್ಬ ಇಲ್ಲಿ ಕಸ ಬಿದ್ದರೆ ಎತ್ತುತ್ತಾರೆ, ತಕ್ಷಣ ಎಲ್ಲರೂ ಕಸ ಹಾಕಿ. ಇದು ರೂಪನಗರ ಮಾತ್ರ ಅಲ್ಲ, ಮೈಸೂರು ಬೇರೆ ಬೇರೆ ಬಡಾವಣೆಗಳಲ್ಲಾಗಿದೆ. ಲಕ್ಷ್ಮೀಪುರಂ ಅಂತ ಒಂದು ಹಳೆ ಬಡಾವಣೆ ಇದೆ, ಅಲ್ಲಿ ಸುಮಾರು ಪ್ರಭಾವಿ ವ್ಯಕ್ತಿಗಳು ಎಲ್ಲರೂ ಇದ್ದಾರೆ. ಎಲ್ಲರೂ ಸೇರಿಬಿಟ್ಟು ಅಲ್ಲಿ ಒಂದು NGO ಇತ್ತು. ನಾವು ಪ್ರಭಾವ ಎಲ್ಲ ಯೂಸ್ ಮಾಡಿ, ಪ್ರಭಾವಳಿ ಎಲ್ಲ ಯೂಸ್ ಮಾಡಿ ಇದನ್ನು ಕ್ಲೀನ್ ಮಾಡೋಣ ಅಂತ. ಆ ಮೀಟಿಂಗಲ್ಲಿ ಹೋದಾಗ ನಾನು ಇದನ್ನೇ ಹೇಳ್ತಾ ಇದ್ದೆ, ಇಲ್ಲ ನೀವು ಒಂದು ಸತಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಒಂದು ವ್ಯವಸ್ಥೆ ಆಗಬೇಕು. ಇನ್ನೂ ಸುತ್ತಮುತ್ತ ಮಾಡದಿದ್ದರೆ ನಿಮಗೆ ತೊಂದರೆ ಆಗುತ್ತೆ ಅಂತ. ಅವ್ರು ಸುತ್ತಮುತ್ತ ನಮ್ಮದೆಲ್ಲ ನಮ್ಮ ಲೇಔಟಲ್ಲಿ ಮಾಡ್ತೀನಿ ಮಾಡಿದ್ರು. ಕಾರ್ಪೊರೇಷನ್ನಲ್ಲಿ ಪ್ರೆಷರ್ ಆಗ್ತದೆ, ಬಂದಿದ್ದೆಲ್ಲ ಕ್ಲಿಯರ್ ಮಾಡಿದ್ರು. ಎಷ್ಟು ದಿನ ಕ್ಲೀನಾಗಿತ್ತು ಅಂತ ನೀವೇ ಇಮ್ಯಾಜಿನ್ ಮಾಡಿ. ಮ್ಯಾಕ್ಸಿಮಮ್ 1 ವಾರ. ಅದಾದಮೇಲೆ ಇಟ್ ಕೇಮ್ ಬ್ಯಾಕ್ ವಿತ್ ವೆಂಜೆನ್ಸ್. ಯಾಕೆಂದರೆ ಅಕ್ಕಪಕ್ಕದವ್ರಿಗೆ ಗೊತ್ತಾಯಿತು ನಮ್ಮಲ್ಲಿ ಎತ್ತೋದೇ ಇಲ್ಲ, ಇಲ್ಲಿ ಮಾತ್ರ ಚೆನ್ನಾಗಿ ಎತ್ತಾರೆ, ಸೊ ಇಲ್ಲಿಗೆ ತಂದು ಹಾಕೋಣ ಅಂತ. ಸೊ ಈ ಮಾಡೆಲ್ ಗ್ಯಾಪ್ ಇಟ್ಕೊಂಡ ಇದು ಎಲ್ಲ ಕಡೆ ವರ್ಕ್ ಆಗುತ್ತೆ.
ಸೊ ನಾವು ಗೆಲ್ಲಬೇಕು ಅಂದರೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಸೊ ಇನ್ನೊಂದು ವಾಪಸ್ ಬಂದರೆ ನಾವು ಅವೇರ್ನೆಸ್ ಇನ್ಕ್ರೀಸ್ ಮಾಡಬೇಕು ಅಂತಿಲ್ಲ. ನೀವು ಹೋಗ್ತೀರಾ ಅವೇರ್ನೆಸ್ ಜಾಸ್ತಿ ಮಾಡಬೇಕು ಅಂತ? ನಾನು ಹೇಳ್ಬಿಟ್ಟಿದ್ದೀನಿ. ಇಲ್ಲದ್ರೆ ನೀವು ಏನು ಹೇಳ್ತೀರಾ, ಹೌದು ನಮ್ಮಲ್ಲಿ ಹೆಚ್ಚು ಅವೇರ್ನೆಸ್ ಬೇಕು ಅಂತ. ಈಗ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನಿಮ್ಗೆ ಅವೇರ್ನೆಸ್ ಕೊಡ್ತಾ ಇದೆ. ನಿಮಗೆ ಈಗ ಬೆಳಗ್ಗೆ ಹಾಡು ಕೇಳಿದರೆ ಪಕ್ಕದ ಲೇಔಟಲ್ಲಿ ಕಸದ್ದು ನಿಮಗೆ ದಿನ ಕೇಳಬೇಕಾಗುತ್ತೆ ಬೆಳಗ್ಗೆ. ಅದರಿಂದ ನೀವು ಕೆಲಸ ಮಾಡಲಿಲ್ಲ ಅಂದರೆ ಮಧ್ಯಾಹ್ನ ಇನ್ನೊಂದು ಬ್ಯಾಚ್ ಬರುತ್ತೆ. ಯಾಕೆಂದ್ರೆ ನಿಮ್ಗೆ ಅವೇರ್ನೆಸ್ ಕೊಡ್ತಾ ಇದೆಯಲ್ಲ, ಮಧ್ಯಾಹ್ನ ಅದು ಆಗಲಿಲ್ಲ ಅಂದರೆ ಸಾಯಂಕಾಲ ದಿನಕ್ಕೆ 3 ಹೊತ್ತು ಬರುತ್ತೆ. ಆಮೇಲೆ ಎಂಡ್ ಆಫ್ ದ ಇಯರ್ ಅಸೆಸ್ಮೆಂಟ್ ಆಗಿದೆಯಾ ಆಗಿಲ್ವಾ, ಹಾಗೆಯೇ ನಿಮ್ಮ ಟಿ ವಿಲೂ ಬರೋಕ್ಕೆ ಶುರುವಾಗುತ್ತೆ. 20 ವರ್ಷಗಳಲ್ಲಿ ಕಾನೂನು ಬಂದ ಮೇಲೂ ನಮ್ಮಲ್ಲಿ ಅವೇರ್ನೆಸ್ ಅಂತ ಅವಾಗೆಲ್ಲ ಟೆಕ್ನಾಲಜಿ ವಾಸ್ ವೆರಿ ಗುಡ್. ಟಿ ವಿ ಇನ್ನೂ ಬಂದಿದ್ದು ಕ್ಯೂ ನಿಂತ್ಕೊಂಡು ನೋಡ್ತಾ ಇದ್ದಿದೆ ಅಂತ. ಮನೆಯಲ್ಲಿ ಬಂದಿದೆ, ಡಿಜಿಟಲ್ ರೆವಲ್ಯೂಷನ್ ಆಗಿದೆ. ನಿಮ್ಗೇನು ಮಾಹಿತಿ ಬೇಕಾದ್ರೆ ಹಾಗೆ ಸಿಗುತ್ತೆ. ಸೊ ಮಾಹಿತಿಗೆ ಏನು ಕೊರತೆ ಇಲ್ಲ. ನಮ್ಮಲ್ಲಿ ಅವೇರ್ನೆಸ್ ಜಾಸ್ತಿಯಾಗಿ ಒಂದು ಕೊರತೆ ಆಗಿದೆ, ಇಂಡೈಜೆಷನ್ ಆಗ್ತಾ ಇದೆ ಅಂತ. ಸೊ ಅಪ್ಪ ಇವತ್ತು ನಮ್ಮಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಾವೆಲ್ಲ ಇದ್ದರೆ, ನಮ್ಮ ಮಕ್ಕಳಿದ್ದಾರೆ ಅಂದರೆ ಮನೆಯಲ್ಲಿ ಕಸ ನಿರ್ವಹಣೆ ಮಾಡೋದಕ್ಕೆ ಖಂಡಿತ ಆಗಬೇಕು. ಅದಾದರೆ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಒಂದು ಮಟ್ಟ ರೀಚ್ ಆಗಿರೋದ್ರಿಂದ ನಮ್ಮ ಹೊರಗಲ್ಲೇ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡೋಣ. ನಾವು ಈ ಅವೇರ್ನೆಸ್ ಅಂತ ಇದು ಮಾಡೋದು ಬೇಡ. ನಾವು ಡಿಟರ್ಮಿನ್ ಮಾಡಿದ್ವಿ. ನಾಳೆ ನನ್ನ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಬರ್ತಾರಲ್ಲ ಹುಡುಗರು ಕಲೆಕ್ಟ್ ಮಾಡೋಕ್ಕೆ, ಅವರು ಕೇಳಿದ್ರೆ ಅವ್ರು ಏನು ಹೇಳಬೇಕು ಅಂದರೆ ಇಲ್ಲಿ 50% ಆದರೂ ಸೆಗ್ರಿಗೇಟ್ ಆಗ್ತಾ ಇದೆ. ಒಂದು ವರ್ಷ ಆದಮೇಲೆ 80% ಆದರೂ ಸೆಗ್ರಿಗೇಟ್ ಆಗ್ತಾ ಇದೆ ಅಂದರೆ ನೀವು ಮುಂದಿನ ಕಾನೂನಿನ ಕ್ರಮ ತಗೋಬೋದು. ಇನ್ನು 20% ಮಾಡಿಲ್ಲ ಅಂದರೆ ಅವ್ರು ಹೋಗಿ ಇವ್ರು ಹೇಳ್ದಂಗೆ ಶೇರ್ ಮಾಡೋಕ್ಕಾಗತ್ತೆ, ಒತ್ತಡ ಮಾಡೋಕ್ಕಾಗುತ್ತೆ. ಆ ಕಂಪ್ನಿ ಅಲ್ಲೂ ಹೇಳ್ತಾರೆ ಕಸ ಎಸೆಯೋರಿಗೆ ಇದು ಜೈಲಿಗೆ ಹಾಕಬೇಕು ಅಂತ. ಎಲ್ಲಾಗ್ತೀರ ನೀವು ಅದನ್ನು ಮಾಡೋಕ್ಕೆ ಶುರು ಮಾಡಿದರೆ ಅರ್ಧಕ್ಕರ್ಧ ಜನ ಜೈಲಿಗೆ ಹೋಗ್ಬೇಕಾಗ್ತದೆ. ಸೊ ಯಾವಾಗ ಕಂಪ್ಲೇಂಟ್ಸ್ ಜಾಸ್ತಿ ಆಗ್ತಿದೆ ಆಗ ಕೆಲವರು ಮಾಡ್ತಾ ಇದ್ದರೆ ನೀವು ಒತ್ತಡ ಹಾಕೋಕ್ಕಾಗುತ್ತೆ. ಸೊ ನಾವು ಮೊದಲನೇ ಅಂತ ಆ ಐಡಿಯಾ ಕೊಟ್ಟರೆ ಯಾರು ಮಾಡಲ್ಲ. ಮೊದಲು ಮಾಡಬೇಕಾದ್ರೆ ನಾವೇ ವೈಯಕ್ತಿಕ ಮಟ್ಟದಲ್ಲಿ ಇನ್ನೊಂದು ಸಮುದಾಯ, ಯಾಕೆಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಗೊತ್ತಿಲ್ಲ ಅಂದರೆ ಇಲ್ಲಿ ಒಂದು ಕಾಂಪೋಸ್ಟ್ ಕ್ಲಬ್ ಅಂತಲೇ ಮಾಡೋದು. ಏನಿಲ್ಲ, ಕಾಂಪೋಸ್ಟ್ ಹೇಗೆ ಮಾಡೋದು ಅಂತ ಹಂಚ್ಕೊಳ್ಳೋದು. ವರ್ಷದ ಕೊನೆಗೆ ನಾವೆಲ್ಲ ಕಾಂಪೋಸ್ಟ್ ಮಾಡ್ತಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಆದರೆ ಒಂದು ನಮ್ಮ ಕಸದ ಪ್ರಾಬ್ಲಮ್, ಎರಡನೇದು ನಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಊರಲ್ಲಿ, ನಮ್ಮ ತೋಟಗಳಲ್ಲಿ. ಮೂರನೇದು ವಿ ವಿಲ್ ಬಿಕಮ್ ನಂಬರ್ 1 ಇನ್ ಮೈಸೂರು ಆ್ಯಂಡ್ ನಂಬರ್ 1 ಇನ್ ಇಂಡಿಯಾ. ದಟ್ ಈಸ್ ದ ಪೊಟೆನ್ಷಿಯಲ್ ವಿ ಹ್ಯಾವ್. ನೀವೀಗ ಕಾರ್ಪೊರೇಷನ್ಗೆ ಪಟ್ಟಣ ಪಂಚಾಯತ್ ಕೇಳೋದು ನಮ್ಮ ಮಾತು ಕೇಳಲ್ಲ ಅಂತೀರ. ನೀವೇನಾದರೂ ವೇಸ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ನಂಬರ್ 1 ಆಗಲಿ, ನೀವು ಏನೇ ಹೇಳಿದ್ರು ಅವ್ರು ಕೇಳ್ತಾರೆ. ಬಿಕಾಸ್ ಎಂಟೈರ್ ಸ್ಟೇಟ್ಸ್ ಅಟೆನ್ಷನ್ ಇಸ್ ಹಿಯರ್. ಅವ್ರಿಗೆ ಮಾಡೆಲ್ಗಳೇ ಇಲ್ಲ. ಯಾರಾದರೂ ಬಂದರೆ ಇಲ್ಲಿಗೆ ಬಂದು ತೋರಿಸ್ತಾರೆ, ಅವಾಗ ಬನ್ನಿ ರೂಪನಗರ ನೋಡೋಣ ಅಂತ. ಕಷ್ಟ ಇಲ್ಲ. ಒಂದು ಟೀಮ್ ವರ್ಕ್ ಬೇಕು, ಇಂಡಿವಿಜುವಲ್ ಎಕ್ಸಲೆನ್ಸ್. ಮನೆಗಳಲ್ಲಿ ಒಳ್ಳೆ ಕಾಂಪೋಸ್ಟ್ ಮಾಡೋದು ಇಲ್ಲ, ಕಾಂಪಿಟೇಷನ್ ಎಟ್ ದ ಎಂಡ್ ಆಫ್ ದ ಇಯರ್. ಯಾರು ಜಾಸ್ತಿ ಕಾಂಪೋಸ್ಟ್ ಮಾಡಿದ್ರು, ಯಾರು ಬೆಸ್ಟ್ ಕಾಂಪೋಸ್ಟ್ ಮಾಡಿದ್ರು, ಯಾರು ಒಳ್ಳೆ ತರಕಾರಿ ತೆಗಿತಾ ಇದ್ದಾರೆ ಅಂತ. ದ ಅದರ್ ಸೈಡ್ ಬೆನಿಫಿಟ್ ಈಸ್, ಈಗ ನಾವು ಬರೀ ಅಪಾಯ ಕೇಳಿದ್ವಿ, ಅನುಪಾಯ. ಸುಷ್ಮಾ ಅವ್ರು ಕೇಳಿದ್ರೆ ಹೇಳ್ತಾರೆ, ಸೇಫೆಸ್ಟ್ ಫುಡ್ ಈಸ್ ವಾಟ್ ಯು ಕ್ಯಾನ್ ಗ್ರೋ ಇಟ್. ನಿಮ್ಮ ಕಾಂಪೋಸ್ಟ್ ಮಾಡಿ, ನಿಮ್ಮದೇ ತರಕಾರಿ ಮಾಡಿ, ಆದಷ್ಟು ನಿಮ್ಮ ಸೊಪ್ಪು ಅಲ್ಲಿಂದ ಬಂದರೆ ಇಟ್ ವಿಲ್ ಬಿ ದ ಹೆಲ್ದಿಯೆಸ್ಟ್. ಸೊ ಇನ್ ರಿಟರ್ನ್ ವಿ ಕ್ಯಾನ್ ಆಲ್ಸೋ ಬಿ ವೆರಿ ಹೆಲ್ದಿ. ಹೆಲ್ದಿ ಸಾಯಿಲ್, ಹೆಲ್ದಿ ಪೀಪಲ್, ಹೆಲ್ದಿ ಫುಡ್. ಸೊ ಇದು ಕೀ ಇರೋದು ಒಂದೇ ಒಂದು, ಪ್ರಾಪರ್ ಸಾಲಿಡ್ ವೇಸ್ಟ್ ಮಾಡಿ ಕಸದ ನಿರ್ವಹಣೆ. ಸೊ ಇದು ರಾಕೆಟ್ ಸೈನ್ಸ್ ಇಲ್ಲ, ಅದಕ್ಕೆ ನಾನು ನಿಮ್ಗೇನು ಲೆಕ್ಚರ್ ಕೊಡೋದಕ್ಕೆ ಹೋಗೋದಿಲ್ಲ. ನಿಮ್ಮ ಜೊತೆ ನನಗೆ ಅನಿಸಿಕೆ ಹಂಚ್ಕೋತಾ ಇದ್ದೀನಿ, ಯಾಕೆಂದರೆ ಎಲ್ಲರೂ ಇದೇ ಬೋಟಲ್ಲಿದ್ದಾರೆ. ಸೊ ವಿ ಆರ್ ದ ಸೇಮ್ ಬಟ್ ವಿ ಆರ್ ವೆರಿ ಲಕ್ಕಿ. ನಾವು ಸಾಕಷ್ಟು ಮುಂದೆ ಇದ್ದೀವಿ. ನಮ್ಮ ಬೋಟ್ ಸ್ವಲ್ಪ ತೇಲ್ತಾ ಇದೆ, ಮಿಕ್ಕವ್ರದೆಲ್ಲ ಇನ್ನು ಉದ್ಯೋಗವಾಗಿಸ್ತದೆ, ನಾವು ತೇಲ್ತಾ ಇದ್ವಿ. ಕಸವನ್ನು ಮನೇಲಿ ಕಾಂಪೋಸ್ಟ್ ಮಾಡೋರು ಜಾಸ್ತಿ ಆದರೆ, ಸೆಗ್ರಿಗೇಟ್ ಮಾಡೋರು ಅದನ್ನು ಮೀನಿಂಗ್ಫುಲ್ಲಾಗಿ ಹ್ಯಾಂಡಲ್ ಮಾಡುವಂಥದ್ದೇನಾದ್ರು ನಾವು ಸಾಧನೆ ಮಾಡಿದ್ರೆ ವಿಲ್ ಬಿ ನಂಬರ್ 1 ಇನ್ ದ ಸ್ಟೇಟ್, ನಂಬರ್ 1 ಇನ್ ದ ಕಂಟ್ರಿ. ಯೋಚನೆ ಮಾಡಿ, ಕಷ್ಟ ಇಲ್ಲ. ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಕೆಲಸದಲ್ಲಿ ನಾನು ಸ್ವಲ್ಪ ಇದು ಒಳ್ಳೆ ನಂಬರ್. 50 ಜನ ಇದ್ದೀವಿ, ನಾವು 50 ಮನೆಗಳನ್ನು ಮಾಡಿದ್ರು ಇಟ್ ಇಸ್ ಸಿಗ್ನಿಫಿಕೆಂಟ್. ನಮ್ಮ ಥರ ನೀವು ಬೇರೆಯವರು ಮಾಡೋಕ್ಕೆ ಶುರು ಮಾಡಿದ್ರೆ ಏನಿಲ್ಲ. ಇದು ಮುಂದಿನ 2-3 ತಿಂಗಳಲ್ಲಿ ಶುರುವಾದ ಮೇಲೆ ನಮ್ಮಲ್ಲಿ 50% ಕಂಪ್ಲೈನ್ಸ್ ಆಗಿದೆ. ವರ್ಷಕ್ಕೆ 20% ಕಂಪ್ಲೈನ್ಸ್ ಆಗಿದೆ. ನೆಕ್ಸ್ಟ್ ಇಯರ್ ವಿ ವಿಲ್ ಬಿ ಅಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೀನಿ. Thank you very much for your valuable session, sir.